ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೈ ಎಸ್ ಬಿಗ್ ಬ್ರದರ್. ಹಾರ ಏನಾಯ್ತು? ಅದಕ್ಕೆ ನೀವು ಸೂಪರ್. ಆನಂದ್ ಬ್ರೋ ಈಗ ತಾನೇ ಕೊಟ್ರಲ್ಲ. ನಿಜವಾದ ಹಾರ ಏನಾಯ್ತು? ಯಾವ ನಿಜವಾದ ಹಾರ ಬ್ರೋ? ಸುಳ್ಳು ಹೇಳ್ಬೇಡ. ನೀನ್ ಹೀಗೆ ಮಾಡ್ತೀಯ ಅಂತ ಅನ್ಕೊಂಡೆ. ನಿನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ ಕಣ. ಈ ಮನೇಲಿ ನಿನಗೆ ಸಂಸ್ಕಾರ ಕೊಟ್ಟು ಓದ್ಸ್ ಬೆಳೆಸಿದ್ರು ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಆಚೆ ಆಗುತ್ತೆ ನನಗೆ. ಅಂದ್ರೆ ಇವನಿಗೆಲ್ಲ ಸತ್ಯ ಗೊತ್ತಾಗಿದ್ಯಾ? ಹೇಳೋ, ನಿಜವಾದ ಹಾರನ ಯಾಕೆ ಕದ್ದೆ? ಇಲ್ಲ ಬ್ರೋ, ನಾನೇನು ಸುಳ್ಳು ಹೇಳ್ಬೇಡ. ನಾನೇ ಕಣ್ಣಾರೆ ನೋಡಿದ್ದೀನಿ ಶೋರೂಮ್ ನಲ್ಲಿ ನೀನು ಹಾರ ಬಚ್ಚಿಟ್ಟಿದ್ದನ್ನ. ಆತರ ಹಾರ ಬೇಕು ಅಂತಿದ್ರೆ 100 ಕೊಡಿಸ್ತಾ ಇದ್ದಲ್ಲೋ. ಕದಿಯೋಂತ ಅವಶ್ಯಕತೆ ಏನಿತ್ತು? ನೀನ್ ಕದ್ದು ಪಾಪ ಅವನ ಮೇಲೆ ಅನ್ಯಾಯವಾಗಿ ಅನುಮಾನ ಪಡೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ಮಾಡಿದ ಒಂದು ಕೆಲಸದಿಂದ ನನಗೆ ಎಷ್ಟು ನೋವಾಗಿದೆ ಗೊತ್ತೇನೋ? ಫ್ರೆಂಡ್ಗೆ ಮುಖ ಕೊಟ್ಟು ಮಾತಾಡಕ್ಕಾಗ್ತಲ್ಲ, ಅಷ್ಟು ಅಸಹ್ಯ ಆಗ್ತಾ ಇದೆ. ಯಾಕೋ ಹೀಗೆ ಮಾಡ್ದೆ? ಯಾರು ನಿನ್ಗೆ ಈ ತರ ಮಾಡಕ್ ಹೇಳಿದ್ದು? ಹೇಳು, ನನಗೆ ಇವತ್ತೆಲ್ಲ ಗೊತ್ತಾಗ್ಬೇಕು. ಏನೋ ಏನ್ ಬಂದಿದೆ ನಿನಗ್ ರೋಗ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಹೀಗೆ ನಿಂತಿದ್ಯಾ? ಮಾತಾಡೋ. ಯಾಕೋ ಹಿಂಗ್ ಮಾಡ್ದೆ? ಯಾಕೋ ಹಿಂಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ದೆ? ಮತ್ತೆ ಬಾಯ್. ನಿನ್ಗೇನೋ ಕಡಿಮೆ ಮಾಡಿದ್ದೆ ನಾನು? ಏನೋ ಕಡಿಮೆ ಮಾಡಿದ್ದೆ? ನೀ ನನ್ ಮಗನ? ನೀ ನನ್ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ನಿನಗೆ ಎಲ್ಲಿಂದ ಬಂತು ಇಂಥ ಚೀಪ್ ಬುದ್ಧಿ? ನಿನಗೇನೋ ಕಡಿಮೆ ಮಾಡಿದ್ವಿ, ಯಾಕೋ ಕಳ್ತನ ಮಾಡಕ್ ಹೋದೆ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಮನೆಗ್ ಬಂದ ಅತಿಥಿಗೆ ನಿಮ್ ಮನೆಯವ್ರನ್ನೆಲ್ಲ ಕರೆದು ಪರಿಚಯ ಮಾಡಿಸಿದ್ಯೋ ಇಲ್ಲೋ? ಮಾಡಿಸ್ದೆ. ಹಂಗ ನಿಮ್ ಮನೆ ಅಡಿಗೆನೂ ಪರಿಚಯ ಮಾಡಿಸ್ಬೇಕಿತ್ತಲ್ಲ? ಅಯ್ಯೋ ಪಾಪ, ಇವರು ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರ ಊರಿನ ಅಡುಗೆ ನಮ್ಮ ಮನೇಲಿ ಸಿಕ್ಕಿದ್ರೆ ಅವ್ರಿಗೆ ಖುಷಿ ಆಗಲ್ವಾ? ಗಿರಿಜಮ್ಮ, ಬಂದವ್ರಿಗೆಲ್ಲ ಹಿಂಗ್ ಮಾಡ್ಕೋತೋದ್ರ ನಮ್ಮ ಸಂಸ್ಕೃತಿ ಅವ್ರಿಗೆ ಅರ್ಥ ಆಗೋದೆ ಹಂಗ? ಅವ್ರ ಹತ್ರ ಅವ್ರ ಭಾಷೆನಾಗ ಮಾತಾಡ್ತೀರಿ, ಅವ್ರಿಗೆಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀರಿ. ಕಡಿಗ ಅವ್ರಿಗೆ ಕನ್ನಡ ಬರಂಗಿಲ್ಲ ಅಂತ ಬಡ್ಕೋತೀರಿ. ಕನ್ನಡದ ನೆಲ, ಜಲ, ಸಂಸ್ಕೃತಿ, ಅಡಿಗೆ, ತೊಡಿಗೆ ಇದೆಲ್ಲ ಪರಿಚಯ ಮಾಡಿಸ್ಕೊಟ್ರಲ್ಲ, ಅವ್ರಿಗೆ ಗೌರವ ಕೊಡಕ್ಕಾಗದು. ಅದು ಹೇಗೆ? ವಿಶ್ವನಾಥ್ ಅವರು ನಿಮ್ಮ ಅಪ್ಪಾಜಿ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ವಿ, ಅದಕ್ಕೆ ಅವ ಪಪ್ಪಾಜಿ ಅಂತ ಮರ್ಯಾದೆ ಕೊಡ್ಲಿಕ್ಕತ್ತಾನ. ನೀ ಪರಿಚಯನೇ ಮಾಡಿಸಿದ್ದಿಲ್ಲ ಅಂದ್ರೆ ಯಾವ ಅವ ಅನ್ಕೋತಿದ್ದ? ಹೌದೋ ಅಲ್ಲೋ? ಮರ್ಯಾದೆನೇ ಸಿಕ್ತಿರ್ಲಿಲ್ಲ. ನೀ ಪುಣೆಲಿದ್ದಾಗ ನಿನಗೆ ಅನುಕೂಲ ಆಗ್ಲಿ ಅಂತ ಅವ ಒಂದಿನಾರ ರಾಗಿ ಮುದ್ದೆ ಮಾಡ್ಕೊಂಬಂದಾನ, ಜೋಳದ ರೊಟ್ಟಿ ಮಾಡ್ಕೊಂಬಂದಾನ, ಇಲ್ಲೆಲ್ಲ ಹೋಳಿಗೆ ಮಾಡ್ಕೊಂಬಂದಾನ. ಅದ್ ಬಿಡುಪ್ಪ, ಒಂದು ಅಕ್ಷರನಾದ್ರೂ ನಿನ್ ಜೋಡಿ ಕನ್ನಡದಲ್ಲಿ ಮಾತಾಡೋಣ? ಇಲ್ಲ ಅಲ್ಲ? ಇವಾಗ ಇದೆಲ್ಲ ಅರ್ಥ ಆಗ್ತೈತಿ.
अरे शिवू, वो क्या बोल रहा है? तुम्हारा साथ कन्नड़ा में बात करने को बोल रहा है. मुझे कन्नड़ ಗೊತ್ತಿಲ್ಲ. ಅಯ್ಯೋ ಭಯ್ಯ, ಅದು ಕನ್ನಡ ಅಲ್ಲ, ಕನ್ನಡ. क्या फर्क पड़ता है? मुझे बोलने का जरूरत नहीं है. आप सब लोगों को हिंदी मालूम है ना, मैं क्यों कन्नड़ा बोलूं? ಈಗ ನಿಮ್ಮಿಬ್ಬರಿಗೂ ಅರ್ಥ ಆತಾ? हिंदी तो सब बोलते हैं, क्योंकि हिंदी राष्ट्रभाषा है. ರಾಷ್ಟ್ರ ಭಾಷೆ ಯಾವುದು ರಾಷ್ಟ್ರ ಭಾಷೆಯೋ ತಮ್ಮ? ಈ ದೇಶದಾಗ ರಾಷ್ಟ್ರ ಭಾಷೆ ಇಲ್ಲ. ನಿನ್ನೂರ್ನಾಗ ನಿನ್ ಭಾಷೆ ಎಷ್ಟು ದೊಡ್ಡದೋ, ನನ್ನೂರ್ನಾಗ ನನ್ನ ಭಾಷೆ ಅಷ್ಟೇ ದೊಡ್ಡದು. ಕರ್ನಾಟಕದಾಗ ಕನ್ನಡನ ಬರೀ ಭಾಷೆ ಅನ್ಕೊಂಡಿಲ್ಲೋ ತಮ್ಮ, ತಾಯಿ ಅನ್ಕೊಂಡಿವಿ. ಈ ಭಾಷೆಗಿರೋ ಗತ್ತು ಗಮ್ಮತ್ತು ಗಾಂಭೀರ್ಯಕ್ಕೆ ಸೋತು ಜರ್ಮನಿಯಿಂದ ಒಬ್ಬ ಬಂದು ಕನ್ನಡದ ಮೇಲೆ ನಿಘಂಟು ಬರಿತಾನ. ಮತ್ತೊಂದು ಭಾಷೆ ನಿಘಂಟನ ಬೇರೊಂದು ಭಾಷೆಯವನು ಬಂದು ಬರ್ದಿರೋ ಇತಿಹಾಸನೇ ಇಲ್ಲ ನಮ್ಮ ಕನ್ನಡ ಒಂದನ್ನ ಬಿಟ್ಟು. ನೀನಿರೋ ಮುಂಬೈ ಮಹಾರಾಷ್ಟ್ರನ ನಮ್ಮ ಕನ್ನಡದ ರಾಜರು ಎಂದೋ ಆಳ್ಬಿಟ್ಟಾರ್ಲೆ. ನೀವು ನಿಮ್ಮ ರಾಜ್ಯದಾಗ ಅದಾಂತ ಮೆರಿತಿರಲ್ಲ. ಎಲ್ಲೋರ ಗುಹೆನಾಗಿರೋ ಕೈಲಾಸನಾಥ ಮಂದಿರ, ಅದು ಯಾರು ಕಟ್ಸಿದಂತ ಮಾಡಿ ನಮ್ಮ ಕರ್ನಾಟಕದ ರಾಷ್ಟ್ರಕೂಟರು. ಕೊನೆಗೊಂದು ಮಾತು ಹೇಳ್ತೀನೋ ತಮ್ಮ, ಕನ್ನಡದಾಗ ಸೈಲೆಂಟ್ ಅನ್ನೋ ಅಕ್ಷರ ಇಲ್ಲ. ಅದರ ಅರ್ಥ ಏನು ಅಂತ ಗೊತ್ತಾ? ಕನ್ನಡದ ಸುದ್ದಿಗೆ ಬಂದ್ರ ಕನ್ನಡದವರು ಸೈಲೆಂಟ್ ಆಗಿ ಕೂರಂಗಿಲ್ಲ ಅಂತ ಅರ್ಥ ಆತು ಅನ್ಕೋತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಧ್ರುವ ಬಾ ತಿಂಡಿ ತಿದ್ದು. ಕೂತ್ಕೋ ಧ್ರುವ, ನೀನ್ ತಿಂಡಿ ತಿನ್ನುವಂತೆ. ಅಮ್ಮ ಮೂಡ್ ಯಾಕೋ ಸರಿಯಿಲ್ಲ, ಆಮೇಲೆ ತಿಂತೀನಿ. ಏನಾಗಿದೆ ನಿನ್ ಮೂಡ್ಗೆ? ಅದಾಗೆ ಧ್ರುವ, ನಿನ್ನೆ ರಾತ್ರಿ ನೀನು ನಿನ್ ಕೋಣೆಯಲ್ಲಿ ಇರ್ಲಿಲ್ಲ, ಎಲ್ಲಿ ಹೋಗಿದ್ದೆ? ಅಮ್ಮ ಸುವಾಸಿನ ನೋಡ್ಕೊಂಡು ಹೋಗಿದ್ದೆ. ಯಾಕೋ? ರಾತ್ರಿ ಸುವಾಸಿನ ನೋಡ್ಕೊಂಡು ರೂಮ್ಗೆ ಹೋದೆ, ಅಲ್ಲೂ ಇರಲಿಲ್ಲ. ಕಾರ್ ಕೂಡ ಇಲ್ಲೇ ಇತ್ತು, ಹೊರಗೂ ಹೋಗಿಲ್ಲ ಅವಳು. ಎಲ್ಲಿಗೆ ಹೋಗಿರ್ಬೋದು ಅಂತ ಯೋಚನೆ ಮಾಡಿಕೊಂಡು ಮನೆಯಿಂದ ಸ್ಟೋರ್ ರೂಮ್ ಇದೆಯಲ್ಲ ಅಲ್ಲಿಗೆ ಹೋದೆ. ಬಾಗಿಲು ಒಳಗಡೆಯಿಂದ ಲಾಕ್ ಆಗಿತ್ತು. ಬಟ್ ನಾನು ಫೋರ್ಸ್ ಮಾಡಿ ಬಾಗಿಲು ತೆಗೆದಾಗ ಸುವಾಸಿನ ಅಲ್ಲೇ ಇದ್ಲು. ಸುಹಾಸಿನಿ ಅಲ್ಲಿದ್ಲಾ? ಅಲ್ಲ, ಅಷ್ಟೊತ್ತಿನಲ್ಲಿ ಅವಳು ಸ್ಟೋರ್ ರೂಮ್ನಲ್ಲಿ ಏನು ಮಾಡ್ತಿದ್ಲು? ನಾನು ಅದನ್ನೇ ಕೇಳಿದೆ. ನಿಂದು ಮತ್ತೆ ಅಪ್ಪನ ಫೋಟೋ ಇದೆ, ಅದನ್ನು ಹುಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಅಂಜು, ಬಂದು 10 ನಿಮಿಷ ಆಯ್ತು, ನೀನು ಏನೂ ಮಾತಾಡ್ತಿಲ್ಲ. ಏನಾದರೂ ಮಾತಾಡು. ಅಲ್ಲ, ಮನೆಗೂ ಬರಬೇಡ ಅಂದೆ, ಅಂಥದ್ದು ಏನಾಯ್ತು? ಅಣ್ಣ, ಅದು ಕಾಲೇಜಲ್ಲಿ ಲೆಕ್ಚರರ್ ಸರಿ ಪಾಠ ಮಾಡ್ತಾ ಇಲ್ವಾ? ತಲೆ ಕೆಡಿಸ್ಕೋಬೇಡ, ನಾನೇ ಬಂದು ಪಾಠ ಮಾಡ್ತೀನಿ. ಕಾಂತ ಅಂಕಲ್, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ನನ್ ಟೆನ್ಷನ್ ನನ್ಗೆ. ಅಂಜು, ಈ ಕಾಂತಂದು ಇದ್ದಿದ್ದೆ, ನೀನು ಇಲ್ಲಿ ಯಾಕೆ ಬರೋದು ಕೇಳಿದೆ? ಏನಾಯ್ತು? ಅಲ್ಲ, ಸಮಸ್ಯೆ ಏನು ಅಂತನಾದ್ರೂ ಹೇಳು. ಅಣ್ಣ, ಒಬ್ಬ ಹುಡುಗ ನನಗೆ 1 ತಿಂಗಳಿಂದ ಮೆಸೇಜ್ ಮಾಡ್ತಾ ಇದ್ದಾನೆ, ದಿನ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅಂತ. ನಾನು 1 ತಿಂಗಳಿಂದ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಣ್ಣ. ಆದ್ರೆ ಇವತ್ತು ಬೆಳಗ್ಗೆ ನನಗೆ ಐ ಲವ್ ಯು ಅಂತ ಗ್ರೀಟಿಂಗ್ ಕಾರ್ಡ್ ಕಳಿಸಿದ್ದಾನೆ. ತುಂಬಾ ಭಯ ಆಗ್ತಿದೆ ಅಣ್ಣ. ನಾನು ಅದನ್ನು ಅಬ್ಸರ್ವ್ ಮಾಡಿದೆ, ಅದು ನಾರ್ಮಲ್ ಆಗಿರಲಿಲ್ಲ. ಮತ್ತು ಆ ರೂಮಲ್ಲಿ ಏನೋ ಸರಿ ಬರ್ತಿಲ್ಲ ಅಮ್ಮ. ಚೆಕ್ ಮಾಡೋಣ ಅಂದ್ಕೊಂಡೆ, ಅಷ್ಟೆಲ್ಲ ಸುವಾಸಿನಿ ನಂಗೆ ಆಗ್ತಿಲ್ಲ, ಕರ್ಕೊಂಡು ಹೋಗುವಂತ ಬಲವಂತ ಮಾಡಿಬಿಟ್ಲು. ಅಲ್ಲೇ ಬಿಟ್ಟು ಬರೋಣ ಅಂದ್ಕೊಂಡೆ, ಆದರೆ ಹೋಗ್ಲಿ ಅಂತ ಕರ್ಕೊಬಂದೆ. 1 ನಿಮಿಷ ಧ್ರುವ, ಏನಂದೆ ನೀನು? ಸುಹಾಸಿನಿ ಸ್ಟೋರ್ ರೂಮ್ನಲ್ಲಿರುವಾಗ ಏನೋ ಶಬ್ದ ಬಂದಾಗಾಯ್ತು ಅಂತ ಹೇಳ್ದೆ ಅಲ್ವಾ? ಅಂದ್ರೆ ತತ್ತೆ ಅಲ್ಲೇ ಇರಬಹುದಾ? ಅಮ್ಮ, ಅಪ್ಪ
ಅಪ್ಪಾಜಿ ಅಲ್ಲೇ ಇದ್ದಾರಾ? ಹಾಗಲ್ಲ ಧ್ರುವ, ಅಲ್ಲಿ ಇರ್ಬೋದು ಅಂತ ಅನ್ಕೊಂಡೆ, ಅನುಮಾನ ಅಷ್ಟೇ ಧ್ರುವ. ಇದು ನನಗೆ ಬಂದಿರೋ ಒಂದು ಚಿಕ್ಕ ಅನುಮಾನ ಅಷ್ಟೇ. ದಯವಿಟ್ಟು ನೀನು ಸುಹಾಸಿನಿಗೆ ಏನು ಮಾಡಬೇಡ. ನಾನು ಸುಹಾಸಿನಿ ಏನು ಮಾಡಲ್ಲ, ನನಗೂ ಪ್ರೂಫ್ ಬೇಕು. ಅಣ್ಣನಿಗೆ ಸುಹಾಸಿನಿ ನಿಜವಾದ ಮುಖ ಏನು ಅಂತ ಗೊತ್ತಾಗಬೇಕು. ಧ್ರುವ, ನೆನ್ನೆ ನೀನು ಸ್ಟೋರ್ ರೂಮ್ಗೆ ಹೋದಾಗ ಏನೋ ಅನುಮಾನ ಬರೋ ಥರ ಇತ್ತು ಅಂತ ಹೇಳಿದೆ. ಏನು ಅನುಮಾನ ಬರೋ ಥರ ಇತ್ತು? ಗೊತ್ತಿಲ್ಲಮ್ಮ, ಒಳಗೋಗೋಳನ್ನ ಕರ್ಕೊಬರುವಾಗ ಏನೋ ಸೌಂಡ್ ಆಯಿತು. ನಾನು ಚೆಕ್ ಮಾಡಬೇಕಂತ ಅಂದ್ಕೊಂಡೆ, ಆದರೆ ಅಷ್ಟರಲ್ಲಿ ಅವಳು ನಂಗೆ ಆಗ್ತಿಲ್ಲ ಕರ್ಕೊಂಡೋಗು ಅಂತ ಬಲವಂತ ಮಾಡಿಬಿಟ್ಲು. ನಂಗೆ ಯಾಕೋ ನಿಮ್ಮ ತಂದೆ ಸ್ಟೋರ್ ರೂಮ್ನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ, ಮೊದಲೇ ನನಗೆ ತಾಳ್ಮೆ ಕಡಿಮೆ. ನೀನು ಏನು ಹೇಳಬೇಕು ಅಂತಿದ್ಯಾ ಅದನ್ನ ನೇರವಾಗಿ ಸರಿಯಾಗಿ ಹೇಳು. ದುರ್ಗವ್ರು ಈ ರೀತಿ ಕುತ್ಕೊಂಡು ಈ ಥರ ಕೈ ಮುಗಿದು ಏಜೆ ಅಂತ ಹತ್ರ ಆಗಬೇಕು, ಅವರಿಬ್ರು ಪ್ರೀತಿ ಮತ್ತೆ ಚಿಗುರ್ಬೇಕು ಅಂತ ಹೇಳಿದ್ರು. ಅವರಿಬ್ರು ಗಂಡ ಹೆಂಡತಿ ಅಂತ ಎಲ್ಲರಿಗೂ ಗೊತ್ತಿದ್ರು, ಅವ್ರು ಆ ರೀತಿ ನಡ್ಕೋತಾ ಇಲ್ಲ ಲೀಲಾ. ಅವರಿಬ್ರು ಒಂದಾಗಬೇಕು ಅಂದ್ರೆ ನೀನ್ ಮನೆಗೆ ವಾಪಸ್ ಬರಬೇಕು. ಅಂತ್ರ ಅತ್ತೆ ಹತ್ರ ನೀನ್ ತುಂಬಾ ಕ್ಲೋಸ್ ಆಗಿದ್ಯಾ. ಈಜೆ ನಿನ್ ಮಾತಿಗೆ ಬೆಲೆ ಕೊಡ್ತಾರೆ. ಅವರಿಬ್ರಿಗೆ ಹತ್ರ ಆಗಿರೋ ನೀನು ಮನೆಗೆ ಬಂದ್ರೆ ಅವರಿಬ್ರು ಹತ್ರ ಆಗ್ತಾರೆ ಅಂತ ಹೇಳಿದ್ರು ಸರ್. ಪ್ಲೀಸ್ ಲೀಲಾ, ಪ್ಲೀಸ್ ದಯವಿಟ್ಟು ನಿನ್ನ ಮನೆಗೆ ವಾಪಸ್ ಬಾ. ನೀನು ಮನೆಗೆ ವಾಪಸ್ ಬಂದರೆ ಎಲ್ಲರೂ ಖುಷಿಯಾಗಿರ್ತಾರೆ, ಎಲ್ಲರೂ ನೆಮ್ಮದಿಯಾಗಿರ್ತಾರೆ, ಎಲ್ಲರೂ ಒಂದಾಗ್ತಾರೆ ಅಂತ ಹೇಳಿದ್ರು. ಆಗ ನಾನು ತುಂಬ ಕೋಪದಲ್ಲಿದ್ದೆ. ಅದೇ ಕೋಪದಲ್ಲಿ ದುರ್ಗಾ ಅವ್ರಿಗೆ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟೆ. ಇಷ್ಟೇ ನಡೆದಿದ್ದು ಸರ್. ಈ ವಿಷಯನ ನಿಮಗೆ ಹೇಳಿದ್ರೆ ಎಲ್ಲ ನನಗೆ ಬೈತೀರಾ ಅಂತ ಈ ವಿಷಯನ ಮುಚ್ಚಿಟ್ಟಿದ್ದೆ. ಸಾರಿ ಸರ್. ಅಪ್ಪ, ಪದೇ ಪದೇ ಲೈಫ್ ಸಿಗ್ತಿದೆ ನನಗೆ. ಕ್ರಿಕೆಟಲ್ಲೂ ಯಾರಿಗೂ ಇಷ್ಟೊಂದು ಸಲ ಲೈಫ್ ಸಿಕ್ಕಿರಲ್ಲ. ಲಕ್ಕಿ ಕಣೆ ಪ್ರಾರ್ಥನಾ ನೀನು. ಈಗ ಯಾಕೆ ದುರ್ಗಾ ವಿಷಯನ ಅಷ್ಟೊಂದು ಮಾತಾಡ್ತಾ ಇದೀಯಾ? ಅಮ್ಮ, ಅದು ಆ್ಯಕ್ಚುಲಿ ಏನಿಲ್ಲಮ್ಮ, ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ ಅಷ್ಟೇ. ಇದರಿಂದ ಏನು ಯೂಸ್ ಆಗುತ್ತೆ? ಅಂತರ ಏನು ಯೋಚನೆ ಮಾಡ್ತಾಳೆ ಗೊತ್ತಾ? ದುರ್ಗನಿಗೆ ನನ್ನನ್ನು ನೋಡಿದ್ರೆ ಆಗಲ್ಲ, ಆದರೂ ಅವಳು ಲೀಲಾ ಮನೆಗೆ ಹೋಗ್ಬಿಟ್ಟು ಏಜೆ ಮತ್ತೆ ಅಂತರನ ಒಂದು ಮಾಡೋಕ್ಕೆ ಸಹಾಯ ಮಾಡು ಅಂತ ಹೇಗೆ ಕೇಳಕ್ಕೆ ಸಾಧ್ಯ? ಇದು ದುರ್ಗಾ ಹೇಳ್ತಾ ಇರೋ ಸುಳ್ಳು ಅಥವಾ ಲೀಲಾ ಹೇಳ್ತಾ ಇರೋ ಸುಳ್ಳು ಅಂತ ಕನ್ಫ್ಯೂಷನ್ ಆಗುತ್ತೆ. ಕನ್ಫ್ಯೂಷನ್ ಆದಾಗ ಹಾದಿ ತಪ್ತಾಳೆ. ಕ್ರಿಮಿನಲ್ಸ್ನ ಕನ್ವಿನ್ಸ್ ಮಾಡೋ ಬದಲು ಕನ್ಫ್ಯೂಸ್ ಮಾಡಿದ್ರೆ ನಾವು ಗೆಲುವು ಸಾಧಿಸ್ಬೋದು ಅನ್ನೋದು ಲೀಲಾ ಪ್ಲಾನ್ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಪಾರ್ವತಿ, ನೀವಿಬ್ರು ತಾಯಂದ್ರು ಮಗುಗೆ ಕಂಟಕ ಇದೆ ಅಂತ ಆತಂಕ ಪಟ್ರಿ.
ಮಗು ಕಂಟಕ ಕಳೀಲಿ ಅಂತ ಮೃತ್ಯುಂಜಯ ಪೂಜೆನೂ ಇಬ್ರು ಮಾಡಿದ್ರಿ. ಇನ್ನು ನೀವಿಬ್ರು ತಾಯಂದ್ರು ಒಟ್ಟಿಗೆ ಒಂದೇ ಮನೇಲಿ ಮಗು ಜೊತೆ ಇರೋದನ್ನ ನೋಡೋ ಸೌಭಾಗ್ಯ ನಮಗ್ ಸಿಗ್ಬೋದಾ? ಆದಿ, ಪಾರ್ವತಿ, ನೀವು ಮನೆಯಿಂದ ಹೊರಗಡೆನೆ ಉಳಿಯೋದಕ್ಕೆ ಕೊನೆ ಕಾರಣ ಅಂತ ಕೊಟ್ಟಿದ್ದು ನಿಮ್ಮ ಅಸ್ತಿತ್ವನ ಕಂಡುಕೊಳ್ಳೋದು ಅಂತ. ಈಗ ನೀವು ನಿಮ್ಮ ಅಸ್ತಿತ್ವ ಕಂಡುಕೊಂಡಿರೋದು ಮಾತ್ರ ಅಲ್ಲ, ನೂರಾರು ಜನರಿಗೆ ಅವರವರ ಅಸ್ತಿತ್ವನ ಕಂಡುಕೊಳ್ಳುವಂಥ ದಾರಿನೂ ಹುಡುಕಿ ಕೊಟ್ಟಿದ್ದೀರಾ. ಬೇಕಾದಷ್ಟು ಹಣ ಸಂಪಾದನೆ ಮಾಡಿದ್ದೀರಾ, ಹೆಸರು ಸಂಪಾದನೆ ಆಗಿದೆ, ಯಶಸ್ಸು ನಿಮಗ್ ಸಿಕ್ಕಿದೆ, ನಿಮ್ಮ ಅಸ್ತಿತ್ವನ ಕಂಡುಕೊಂಡಿದ್ದೀರಾ. ನೀವು ಮನ್ಸು ಮಾಡಿದ್ರೆ ಬೆಂಗಳೂರಿನ ಯಾವುದೇ ಏರಿಯಾದಲ್ಲಾದ್ರೂ ದೊಡ್ಡ ಬಂಗ್ಲೆ ತಗೊಂಡು ಅಲ್ಲೇ ವಾಸ ಮಾಡ್ಬೋದಾಗಿತ್ತು. ಆದ್ರೆ ನೀವಿಬ್ರು ಇನ್ನೂ ಅರಸನ ಕೋಟೆ ಔಟ್ ಹೌಸ್ ಅಲ್ಲೇ ಇದ್ದೀರಾ. ಅರಸನ ಕೋಟೆ ಅಂದ್ರೆ ದೇವಸ್ಥಾನ. ಇದನ್ನ ಬಿಟ್ಟು ನಾವ್ ಎಲ್ಲೂ ಹೊರಗೆ ಹೋಗಲ್ಲ ಅಂತ ನಿಮ್ ಮ್ಯಾನೇಜರ್ ಹತ್ರ ಹೇಳಿದ್ದನ್ನ ರಘು ಕೇಳಿಸ್ಕೊಂಡಿದ್ದಾರೆ. ನಮ್ಮನ್ ಬಿಟ್ಟು ಹೋಗೋ ಮನ್ಸಿಲ್ಲ ಅಂದ್ಮೇಲೆ ನಮ್ ಜೊತೆಲೆ ಅರಸನ ಕೋಟೆ ಮನೇಲೆ ಬಂದಿರ್ಬೋದಲ್ಲ. ಇನ್ನು ನಮ್ಮಿಂದ ದೂರನೇ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಲ್ವಾ? ನನಗೋಸ್ಕರ, ಮಗುಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅರಸನ ಕೋಟೆಗೆ ನೀವಿಬ್ರು ಬಂದಿರ್ಬೋದಾ ಶಾಶ್ವತವಾಗಿ? ಇಲ್ಲಿಂದ ಹೋಗ್ತಿದ್ದ ಹಾಗೆ ಅರಸನ ಕೋಟೆಗೆ ಹೋಗೋಣ. ಯಾಕಂದ್ರೆ ಒಂದು ಕ್ಷಣ ಹೆಚ್ಚು ನೀವು ಅಲ್ಲಿದ್ರು ಅಲ್ಲೇ ಇರೋದಕ್ಕೆ ಇನ್ನೇನಾದ್ರೂ ಒಂದು ಕಾರಣ ಹುಟ್ಕೊಂಡ್ಬಿಟ್ರೆ ಅಂತ ನಂಗೆ ಭಯ. ಇಲ್ಲಿಂದ ಹೋಗ್ತಿದ್ದಾಗೆ ಎಲ್ಲರೂ ಅರಸನ ಕೋಟೆಗೆ ಹೋಗ್ಬಿಡೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆರೋಗ್ಯ ದೃಷ್ಟಿಯಲ್ಲಿ ನೋಡಕ್ ಹೋದ್ರೆ ವ್ಯಾಯಾಮ ಮಾಡೋದು ಒಂದ್ ರೀತಿಲಿ ಒಳ್ಳೇದೆ. ಆದ್ರೆ ಮೈ ಬೆಳೆಸಿದ ತಕ್ಷಣ ನಂಗೆ ತುಂಬಾನೇ ಶಕ್ತಿ ಇದೆ, ನಾನು ಯಾರನ್ನ ಬೇಕಾದ್ರೂ ಎದುರಿಸ್ಬೋದು ಅಂತ ಅನ್ಕೊಳ್ಳೋದು ತುಂಬಾನೇ ತಪ್ಪು. ಹೇಳಿದ್ನಲ್ಲ, ದುಡ್ಡುಗೋಸ್ಕರ ಅಥವಾ ಸ್ವಾರ್ಥಕ್ಕೋಸ್ಕರ ಯಾವ್ದನ್ನು ಮಾಡಕ್ ಹೋಗ್ಬಾರ್ದು. ಹೌದು ಶ್ರೀ, ನೀವಿನ್ ಮುಂದೆ ಯಾರ ಜೊತೆನೂ ಜಗಳಕ್ಕೆ ಇಳಿಯಲ್ಲ, ಯಾರನ್ನೂ ಹೊಡೆಯಲ್ಲ ಅಂತ ಹೇಳಿದೀರಾ, ನೆನ್ಪಿದೆ ಅಲ್ವಾ? ಹಾ ಮೆಸೋ. ಕಾಲರಲ್ಲಿ ಕೊಳೆ ಹಾಗೆ ಇದೆ. ಬಟ್ಟೆ ಒಗ್ದಿದ್ದೀನಿ ಅಂತ ಇದನ್ನ ಮಡ್ಚಿಡ್ಬೇಡ. ಇನ್ನೊಂದ್ಸಲ ಕ್ಲೀನಾಗಿ ಬ್ರಷ್ ಹಾಕಿ ಒಗ್ದಿಡು. ಹಾಗೆ ನನ್ನ ರೂಮಲ್ಲಿರೋ ಟಾಯ್ಲೆಟ್ನ ಇನ್ನೊಂದ್ಸಲ ಉಜ್ಜು. ಫಿನಾಯ್ಲ್ ಇಲ್ಲೇ ಇದೆ, ತಗೋ. ಅಕ್ಕ, ಟಿಫನ್ ರೆಡಿನಾ? ಕುಕ್ಕರ್ಗೆ ಇಟ್ಟಿವ್ನಿ ಕಣವಿ. ಒಂದೇ ಒಂದು ಕೂಗು ಪೊಂಗಲ್ ಆಗೋಯ್ತದೆ. ಅಕ್ಕ, ಈಗಾಗಲೇ ತುಂಬ ಲೇಟ್ ಆಗಿದೆ, ಹೋಗ್ಲಿ ಬಿಡು. ಇವತ್ತು ಒಂದಿನ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಸುಮಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಕರೆಕ್ಟ್ ಟೈಮ್ಗೆ ನಾನು ಡ್ರಾಪ್ ಮಾಡ್ತೀನಿ. ಇವನು ಬೇಕಾಗಿಲ್ಲ, ಅವಳು ಬಸ್ನಾಗೆ ಹೋಯ್ತಾಳೆ. ಸುಮಾ, 2 ನಿಮಿಷ ಇರವೆ. ಹಾಯ್ ಬಾವಾ.
ಇದೇನ್ ಬಾಬಾ ಸರ್ಪ್ರೈಸು? ಕಾಲೇಜ್ ಹೊರಟಿಯ ಸುಮಾ? ವಾವ್, ಇವಳು ಯಾರಪ್ಪ ಇಷ್ಟು ಸಖತ್ತಾಗಿರೋಳು ನಮ್ಮೂರಳ ಜೊತೆ ಬಂದಿದ್ದಾಳೆ? ಏ ಮುರಳಿ, ನೀನೇನೋ ಹೇಳ್ದೆ ಕೇಳ್ದೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಕಾಲೇಜ್ ಇಲ್ವಾ? ಇದೇಮ್ಮ, ಹೀಗೆ ಒಂದು ಕೆಲಸ ಇತ್ತು ಅಂತ ಬಂದ್ವಿ. ಇವ್ರು ವಿನುತ ಅಂತ ನನ್ನ ಕಲೀಗ್. ನಮಸ್ತೆ ಅಮ್ಮ. ನಮಸ್ಕಾರ. ಅವರು ವೇಟ್ ನಾನೇ ಹೇಳ್ತೀನಿ, ನಿಮ್ ಬಾವ. ನಮಸ್ಕಾರ. ನಮಸ್ತೆ. ಅಪ್ಪ ಮತ್ತೆ ಅಕ್ಕ ಎಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ನಿಮ್ ವೈಫು? ಇಲ್ಲೇ ಇದ್ದಾರಲ್ಲ, ನನ್ನ ವೈಫ್ ಸಹನಾ ಅವರು. ಇವ್ರಾ? ಓಹ್ ಸಾರಿ, ಗೊತ್ತಾಗ್ಲಿಲ್ಲ. ಯಾಕಮ್ಮ, ಮನೆ ಕೆಲಸದಳು ಅನ್ಕೊಂಡ್ಬಿಟ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಂದ್ರೆ ತಿಂಡಿ ಇಷ್ಟ ಆಗ್ಲಿಲ್ವಾ? ಚೆನ್ನಾಗೇ ಇದೆ. ಮತ್ತೇನಪ್ಪ ಯೋಚನೆ? ತಟ್ಟೆ ಮುಂದೆ ಕೂತ್ಕೊಂಡು ಹಾಗೆಲ್ಲ ಯೋಚನೆ ಮಾಡಬಾರ್ದು, ಸುಮ್ಮನೆ ತಿನ್ನು. ಹಾಯ್ ಎವ್ರಿಬಡಿ. ಹಾಯ್ ಹಾಯ್. ಓಹೋ, ಸರಿಯಾದ ಟೈಮಿಗೆ ಬಂದ್ರಿ. ತಿಂಡಿ ಹಾಕೊಡ್ತೀನಿ, ತಿನ್ನಿರಂತೆ ಬನ್ನಿ. ತಿಂಡಿ ಎಲ್ಲ ಏನ್ ಬೇಡಮ್ಮ, ಬರೋವಾಗ್ಲೇ ಮಾಡ್ಕೊಂಡ್ ಬಂದ್ವಿ. ಬಾವ ಅರ್ಜೆಂಟಾಗಿ ಬಾ ಅಂದ್ರು, ಅದಕ್ಕೆ ಬಂದ್ವಿ. ಏನ್ ವಿಷಯ ಹೇಳಿಂದ್ರೆ? ಆಗ್ಲೇ ಕೇಳಿದ್ರಲ್ಲ ಏನ್ ಯೋಚನೆ ಮಾಡ್ತಿದ್ಯಪ್ಪ ಅಂತ. ಈಗ ಬೋಂಡ ಅಂಗಡಿ ಶುರುವಾಗೋದು ಮಧ್ಯಾಹ್ನದ ಮೇಲೆ. ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾನು ಕಾಲಿನೇ ಕೂತಿರ್ಬೇಕಲ್ವಾ, ಅದಕ್ಕೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಯಾಕೆ ಐಡಿಯಾ ಚೆನ್ನಾಗಿಲ್ವಾ? ಅಲ್ಲಪ್ಪ, ಈಗ ತಾನೇ ಬೋಂಡ ಅಂಗಡಿ ಶುರು ಮಾಡಿದ್ಯಾ? ನಿಧಾನಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡು. ತೀರಾ ಹಿಂಸೆ ತಗೊಂಡು ಕೆಲಸ ಮಾಡಬೇಡಪ್ಪ. ಬೋಂಡ ಅಂಗಡಿ ಒಂದು ಹದಕ್ಕೆ ಬರಲಿ, ಆಮೇಲೆ ಬೇರೆ ಏನಾದ್ರೂ ಯೋಚನೆ ಮಾಡಿದ್ರೆ ಆಯ್ತು. ಇಲ್ಲ ಅಜ್ಜಿ, ನಾನು ದುಡಿಲೇಬೇಕು, ಸಂಪಾದನೆ ಮಾಡಲೇಬೇಕು. ಅದೆಲ್ಲ ಸರಿಯಪ್ಪ, ನಿನ್ನ ಆರೋಗ್ಯನ ನೋಡ್ಕೋಬೇಕಲ್ವಾ? 3 ಹೊತ್ತು ದುಡಿತಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ. ಹಾಗಲ್ಲ ಅತ್ತೆ, ಮಧ್ಯಾಹ್ನದವರೆಗೂ ಹೇಗೂ ಫ್ರೀನೇ ಇರ್ತೀನಲ್ಲ, ಸುಮ್ಮನೆ ಕೂತಿರೋ ಬದಲು ಹೆಚ್ಚಿಗೆ ಸಂಪಾದನೆ ಮಾಡೋಣ ಅಂತ. ಹಾಗೆ ಮಾಡಿದ್ರೆ ಆ ದಿವ್ಯನ ಮೆಚ್ಚಿಸ್ಬೋದು ಅಂತನಾ? ನೀವು ಹಾಗೇನಾದರೂ ಅಂದ್ಕೊಂಡಿದ್ರೆ ಆ ವಿಷಯನ ಮರ್ತ್ಬಿಡಿ ಹೇಳಿದ್ರೆ. ನೀವು ಕೊಪ್ಪರಿಗೆ ಚಿನ್ನ ತಂದು ಸುರಿದ್ರು ಅವಳಿಗೆ ಸಾಕಾಗಲ್ಲ ಬಿಡಿ. ಹೌದು. ಇವನ್ ಯೋಗ್ಯತೆಗೆ 2 ಲಕ್ಷ ದುಡ್ಡು ತೋರ್ಸ್ಲಿ, ಕೊಪ್ಪರ್ಗೆ ಚಿನ್ನದ ಮಾತು ಆಮೇಲೆ. ನೋಡೆ, ಯಾರನ್ನು ಕೈಲಾಗ್ದವ್ರು ಅನ್ನೋ ತರ ನಡೆಸ್ಕೊಳ್ಬಾರ್ದು. ಎಲ್ರಿಗೂ ಒಂದು ಸಮಯ ಅಂತ ಬಂದೇ ಬರುತ್ತೆ. ಯಾರಿಗ್ ಬರುತ್ತೋ ಬಿಡುತ್ತೋ, ಇವನಿಗೆ ಬರೋದ್ ಡೌಟ್. ಇವನ್ ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೇನೆ ಈ ರೀತಿ ಆಡ್ತಾ ಇರೋದು. ಹೀಗೆ ನನ್ನನ್ನು ಬುಟ್ಟಿಗೆ ಬೀಳಿಸ್ಕೊಂಡಿತ್ತು. ಇವನ್ ಜೀವನದಲ್ಲಿ ಉದ್ಧಾರ ಆಗಕ್ ಸಾಧ್ಯನೇ ಇಲ್ಲ. ದಿವ್ಯಾಕ, ನೀನ್ ಸುಮ್ನೆ ಹಾಗೆಲ್ಲ ಹೀಯಾಳಿಸ್ಬೇಡ. ನೀನ್ ಸತ್ಯಂಗೂ ಹಿಂಗೆ ಅಂತಿದ್ದೆ, ಆದ್ರೆ ಈಗ ನೋಡು, ಸತ್ಯ ಮದುವೆ ಆದ್ಮೇಲೆ ಹೇಗಿದ್ದಾಳೆ. ಅವಳಿಗೇನೋ ಮದ್ವೆ ಮಾಡ್ಕೊಂಡು ಜಮ್ ಅಂತ ಇದ್ದಾಳೆ. ನೀವುಗಳು ನೀವಿನ್ನು ಗ್ಯಾರೇಜ್ ಅಲ್ಲೇ ಬಿದ್ದಿದ್ದೀರಾ. ನಮ್ಗೆ ಇದ್ರಲ್ಲೇ ನೆಮ್ಮದಿ ಇದೆ. ನಿಮ್ ಮುಖದ ಮೇಲೆ ನೆಮ್ಮದಿ ಎದ್ದು ಕುಣಿತಾ ಇದೆ. ಹೋಗ್ ಸುಮ್ನೆ ನಿಮ್ ಕೆಲಸ ನೋಡ್ಕೊಳ್ಳಿ. ಇವನ್ ಜೊತೆ ಇದ್ರೆ ನಿಮ್ಗೂ ಪಂಗ್ನಾಮ ಹಾಕ್ಬಿಡ್ತಾನೆ. ಅದೇನೋ ಹೇಳ್ತಾರಲ್ಲ, ಕತ್ತೆ ಬಲ್ದ ಭತ್ತದ ಗುಣವ ಅಂತ. ಹಾಗೆ ಹೋಗಿ ಹೋಗಿ ಈ ಹುಡುಗರು ನಿನ್ನ ಹತ್ರ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ ಕಣೆ. ಇದ್ರದ್ದು ವಿಚಾರ ಬಿಡಪ್ಪ. ಹುಡುಗರನ್ನ ಅದೇನೋ ಮಾತಾಡ್ಬೇಕು ಅಂತ ಕರ್ಸಿದ್ಯಲ್ಲ, ಅದನ್ನ ಮಾತಾಡಿ. ಹೌದು ಬಾವ, ಅದೇನು ಅಂತ ಹೇಳಿ. ಯಾವ್ದಾದ್ರು ಬಿಸ್ನೆಸ್ ಬಗ್ಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾ, ತರಕಾರಿ ಅಂಗಡಿ ಹಾಕೋಣ ಅನ್ಕೊಂಡಿದ್ದೀನಿ.
ನಿಮ್ಗೇನನ್ಸುತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀರು ಕುಡಿ. ಯಾಕೆ ಪುಟ ನೀರು ಕುಡಿಯಲ್ವಾ? ನಮ್ಮ ಅಮ್ಮ ಹೇಳಿದ್ದಾರೆ ಗೊತ್ತಿಲ್ಲದವರು ಏನ್ ಕೊಟ್ರು ಈಸ್ಕೋಬಾರ್ದು ಅಂತ. ಥ್ಯಾಂಕ್ಸ್ ಅಂಕಲ್. ಪುಟ ಇದ್ಯಾ ನೋಡು, ನನಗೆ ಹೇಗೆ ಬಂದ ತಾತ ತಾತ. ಯಾಕೆ ಪುಟ ಅಳ್ತಾ ಇದೀಯಾ? ಯಾರನ್ನ ಹುಡುಕ್ತಾ ಇದೀಯಾ? ನಮ್ಮ ತಾತನ ಹುಡುಕ್ತೀನಿ. ತಾತ ಕಾಣಿಸ್ತಾ ಇಲ್ವಾ? ನಾವು ಕುಕ್ಕರ್ ಶಾಪಿಗೆ ಹೋಗಿದ್ವಿ, ಅಲ್ಲಿಂದ ನಮ್ಮ ತಾತ ಎಲ್ಲೋ ಕಳ್ದೋಗ್ಬಿಟ್ಟಿದ್ದಾರೆ. ಅಯ್ಯೋ ಹೌದಾ? ಅವ್ರನ್ನ ನಾನು ಹುಡುಕೊಡ್ತೀನಿ ಬಾ. ನಿಮ್ಗೆ ನಮ್ಮ ತಾತ ಗೊತ್ತಾ? ಬಿಳಿಗಡ್ಡ ಬಿಟ್ಟಿದ್ರು ತಾನೇ? ಹೌದು, ಅವರೇ. ಎಲ್ಲಿದ್ದಾರೆ? ಅವರು ಆ ಕಡೆ ಎಲ್ಲ ಹೋದಾಗಿತ್ತು. ಬಾ ಹುಡುಕೊಡ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ನೀನು ನಡ್ಕೊಂಡು ಹೋದ್ರೆ ತುಂಬಾ ಹೊತ್ತಾಗುತ್ತೆ. ಬಾ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಬೇಡ ಅಂಕಲ್, ನಾನೇ ಹುಡುಕ್ತೀನಿ. ನಿನ್ಗೆ ಅವಾಗ್ಲೇ ಹೇಳಿಲ್ವಾ ನಡ್ಕೊಂಡು ಹೋದ್ರೆ ಲೇಟ್ ಆಗುತ್ತೆ ಅಂತ? ಅಂಕಲ್ ಬಿಡಿ, ನಾನೇ ಹುಡುಕ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿತ್ರ, ಎಲ್ಲಿಗೆ ಹೊರಟೆ? ಎಲ್ಗೂ ಇಲ್ಲ ಮಾವ. ಮನುಷ್ಯ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಈಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಾದ್ರೂ ಹೇಗೆ? ಮನೀಷಾ, ಮಿತ್ರ ಬಂದ್ಯಾ? ನಿಂಗೋಸ್ಕರನೇ ಕಾಯ್ತಿದ್ದೆ. ನಿನ್ ಕೈಯಿಂದ ತಿನ್ಸ್ಕೊಂಡು ಈ ಉಪವಾಸ ನಾನೇ ಮೊದಲು ಮುರಿಬೇಕು. ಭಾಗ್ಯಗಿಂತ ಮೊದಲು ನಾನೇ ಚಂದ್ರನ ನೋಡಿ ನಿನ್ನ ನೋಡ್ಬೇಕು. ಸರಿ
ನಾನು ಬಂದಾಯ್ತಲ್ಲ ಇನ್ನು ಕೆಲಸ ಮುಗಿಸೋಣ. ಕೆಳಗಡೆ ಅವರೆಲ್ಲ ನನಗೋಸ್ಕರ ಕಾಯ್ತಿರ್ತಾರೆ. ವಾಟ್ ಇಸ್ ದಿಸ್ ಮಿತ್ರ? ಈ ಪೂಜೆನ ನಿನ್ ಜೊತೆಗೆ ಸ್ವಲ್ಪ ನೆಮ್ಮದಿಯಿಂದ ಮಾಡೋ ಅವಕಾಶ ಕೂಡ ನಂಗಿಲ್ವಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮನೀಷಾ. ನಾನು ಎರಡೂ ಕಡೆ ಮ್ಯಾನೇಜ್ ಮಾಡಬೇಕು. ಈ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲಿಂದ ಕದಲ್ಬಾರ್ದು ಅಂತ ಮಾಮ್ ಹೇಳಿದ್ರು. ಆದ್ರೆ ಏನೋ ಮಾಡಿ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ಅದನ್ನು ಕೂಡ ನೀನು ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಮನೀಷಾ, ಮಿತ್ರ ನಿನಗೋಸ್ಕರ ಇಲ್ಲಿ ಬಂದ್ರೆ ಅದನ್ನ ನೀನ್ ಯೋಚನೆ ಮಾಡ್ದೆ ನೀನ್ ಹೀಗೆ ಕಂಪ್ಲೇಂಟ್ ಮಾಡ್ತಿದ್ಯಲ್ಲ. ಮೊದಲು ಮಾಡ್ಬೇಕಾಗಿರೋ ಕೆಲಸ ನೋಡು. ಓಕೆ ಮಾಮ್. ಅತ್ಗೆ, ದೊಡ್ಡಮ್ಮ, ಅಲ್ಲಿ ನೋಡಿ ಚಂದ್ರ ಬಂದಾಯ್ತು. ನಾನು ಅವಾಗಿಂದ ಚಂದ್ರ ಯಾವಾಗ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕಡೆಗೂ ಚಂದ್ರ ಇವಾಗ ಕಾಣಿಸ್ಕೊಳ್ತು. ಮಿತ್ರ ಅಲ್ಲಿ ಬೇಗ ಮುಗಿಸ್ಕೊಂಡ್ ಬಂದ್ರೆ ಒಳ್ಳೇದು. ಮಿತ್ರ ಅವರೆಲ್ಲಿ? ಮಿತ್ರ ಒಬ್ನೇ ಎಲ್ಲಿಗೆ ಹೋದಾರಿ? ಮಿತ್ರ, ಸಾರಿ, ಐ ಆಮ್ ವೆರಿ ವೆರಿ ಸಾರಿ ಮನೀಷಾ. ನೋಡ್ಲಿಲ್ಲ. ಐ ಆಮ್ ಸಾರಿ. ಸಾರಿನಾ? ಸಿಂಪಲ್ ಸಾರಿ ಹೇಳಿದ್ರೆ ಸರಿ ಹೋಗ್ಬಿಡತ್ತಾ? ಮತ್ತೆ ಇನ್ನೇನ್ ಮಾಡ್ಲಿ ಮನೀಷಾ? ಏನೋ ಗೊತ್ತಿಲ್ಲದೆ ನಡೀತು. ನಿನಗೆ ಅಷ್ಟು ಕೂಡ ಅರ್ಥ ಆಗಲ್ವಾ? ಅರ್ಥ ಆಗ್ತಿದೆ ಮಿತ್ರ, ಎಲ್ಲ ಅರ್ಥ ಆಗ್ತಿದೆ. ಆಗ್ಲಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಹೆಸರಿಗೆ ನೀನ್ ಇಲ್ಲಿ ಬಂದಿದೆಯೇ ಹೊರತು ನಿನ್ ಮನ್ಸೆಲ್ಲ ಆ ಭಾಗ್ಯ ಹತ್ರನೇ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಡಾಕ್ಟ್ರೆ, ಇವಳು ನನ್ನ ಮೊಮ್ಮಗಳು ಪಪಾಯ ತಿಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಪರೀಕ್ಷೆ ಮಾಡಿ. ಪಪ್ಪಾಯ ತಿಂದ್ರೆ ಯಾಕ್ರಿ ಟೆಸ್ಟ್ ಮಾಡಬೇಕು? ಒಳ್ಳೇದೇ ಅಲ್ವಾ? ಅಯ್ಯಯ್ಯ ಡಾಕ್ಟ್ರೆ, ಇವಳಿಗೆ ಪ್ರೆಗ್ನೆಂಟು. ಓ ಹೌದಾ? ಎಷ್ಟು ಮಂತ್ ಆಯ್ತಮ್ಮ? ಅದು ಆಗಸ್ಟ್ ಸೆಪ್ಟೆಂಬರ್. ಅಯ್ಯೋ, ಇನ್ನು 3 ತಿಂಗಳು ಆಗಿಲ್ಲ ಡಾಕ್ಟ್ರೆ. ಯಾಕಮ್ಮ ಅಷ್ಟು ಗೊತ್ತಿಲ್ಲ ನಿಮಗೆ? ಮೊದಲನೇ ಟ್ರೈಮೆಸ್ಟರ್ನಲ್ಲಿ ಭಾಳ ಹುಷಾರಾಗಿರ್ಬೇಕು. ಜಾಸ್ತಿ ಪಪ್ಪಾಯ ತಿನ್ನೋದು ಒಳ್ಳೇದಲ್ಲ. ಏನಾಗ್ತಾ ಇದೆ ಈಗ? ಏನೂ ಇಲ್ಲ. ಹೊಟ್ಟೆ ನುರ್ತಾ ಇದೆಯಾ? ಇಲ್ಲ. ಹೊಟ್ಟೆ ನೋವಾಗ್ತಾ ಇದೆಯಾ? ಇಲ್ಲ. ಹಾಗಾದ್ರೆ ಯಾವ ಸಿಂಪ್ಟಮ್ಸ್ ಇಲ್ವಾ? ಏನಿಲ್ಲ. ಹಾ, ಈಗ ಸ್ವಲ್ಪ ಹೊಟ್ಟೆ ನೋವಿದೆ. ಆಗಾಗ ಹೊಟ್ಟೆ ಕಿವುಚ್ದಂಗಾಗುತ್ತೆ. ಏನು ಮಾಡೋದು ಡಾಕ್ಟ್ರೆ? ಕೇರ್ಫುಲ್ ಆಗಿರ್ಬೇಕಮ್ಮ ಇಂಥ ಟೈಮಲ್ಲಿ. ಸದ್ಯಕ್ಕೊಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ಸ್ವಲ್ಪ ರಿಲೀಫ್ ಆಗುತ್ತೆ. ಆಗಿಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡೋಣ. ಏನು ಸಮಸ್ಯೆ ಇಲ್ಲ ತಾನೇ ಡಾಕ್ಟ್ರೆ? ಈಗಲೇ ಏನೂ ಹೇಳೋಕ್ಕಾಗಲ್ಲ ಸರ್. ಈಗ ಒಂದು ಇಂಜೆಕ್ಷನ್ ಕೊಟ್ಟಿರ್ತೀನಿ, ನೋಡೋಣ. ಎಷ್ಟು ತಿಂಗಳಾಯ್ತು ಅಂದ್ರಿ? 2.5 ತಿಂಗಳು. ಹೌದಾ? ಏನು ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವಲ್ಲ? ನೀವು ನಿಜವಾಗ್ಲೂ ಪ್ರೆಗ್ನೆಂಟಾ? ಏನು ಹೇಳ್ತಾ ಇದ್ದೀರಿ ಡಾಕ್ಟ್ರೆ? ನನ್ನ ಮೊಮ್ಮಗಳು ಪ್ರೆಗ್ನೆಂಟ್ ಅಲ್ವಾ? ರಿಪೋರ್ಟ್ ಇಲ್ಲದೆ ಯಾವುದನ್ನು ಹೇಳೋದು ಕಷ್ಟ. ಪಲ್ಸ್ ನೋಡಿದರೆ ಆ ಥರ ಯಾವುದೇ ಸಿಂಟಮ್ಸ್ ಕಾಣಿಸ್ತಾ ಇಲ್ಲ. ಲಾಸ್ಟ್ ಸ್ಕ್ಯಾನ್ ಮಾಡಿಸಿದ್ದು ಯಾವಾಗಮ್ಮ? ರಿಪೋರ್ಟ್ ಕೊಡಿ. ಅದು ಕಳೆದೋಗಿದೆ ಡಾಕ್ಟರ್. ಹೀಗೆ ಹೇಳಿದ್ರೆ ಹೇಗಮ್ಮ?
ಏನೋ ಸುಳ್ಳೆ ಯಾರೂ ಪ್ರೆಗ್ನೆಂಟ್ ಅಂತ ಹೇಳಲ್ಲ. ಆದರೆ ನೀವು ರಿಪೋರ್ಟ್ ತೋರಿಸಿದ್ರೆ ಏನು ಮೆಡಿಕೇಶನ್ ಆಗಬೇಕು ಅನ್ನೋದು ನೋಡಿ ಹೇಳ್ಬೋದು. ಓಕೆ ಡಾಕ್ಟರ್, ಮೋಸ್ಟ್ಲಿ ಮನೇಲೆಲ್ಲೋ ಇದೆ ಅನ್ಸುತ್ತೆ, ನಾನು ಹುಡ್ಕೊಂಡು ತರ್ತೀನಿ. ತಾತ ಹೊಡೋಣವಾ? ಇಂಜೆಕ್ಷನ್ ಕೊಟ್ಟಿಲ್ವಲ್ಲ, ಒಂದು ನಿಮಿಷ. ನರ್ಸ್, ಎಲ್ಲಿಂದ ಬಂದು ಸಿಕ್ಕಾಕೊಂಡೆ. ಈಗೇನಾದರೂ ಇವ್ರು ಇಂಜೆಕ್ಷನ್ ಕೊಟ್ಟು ನನಗೇನಾದರೂ ಆಗ್ಬಿಟ್ರೆ? ಬೇಡಪ್ಪ ಡಾಕ್ಟ್ರೇ, ಇಂಜೆಕ್ಷನ್ ಎಲ್ಲ ಏನೂ ಬೇಡ. ನಾನು ಜಾಸ್ತಿ ಪಪ್ಪಾಯ ಏನು ತಿಂದಿಲ್ಲ ನೋಡಿ, ಹೊಟ್ಟೆ ಈಗ ರಿಲೀಫ್ ಅನಿಸ್ತಿದೆ. ತಾತ ನಡಿ ಹೊಡೋಣ. ಅದೆಲ್ಲ ಆಗೋಲ್ಲ ಡಾಕ್ಟ್ರೇ, ಇವಳು ರಿಪೋರ್ಟ್ ಕಳ್ಕೊಂಡಿದ್ದಾಳಂತೆ, ಅದಕ್ಕೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಿಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.